ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ನಾನು ಕೂತು ಮಾತಾಡ್ತಾ ಇದ್ದೀನಿ. ಈ ಸ್ಟುಡಿಯೋದಲ್ಲಿ ಇತ್ತೀಚೆಗೆ ಸಾಕಷ್ಟು ಕಲಾವಿದರು, ತಂತ್ರಜ್ಞರನ್ನ ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಸಾಕಷ್ಟು ಜನರ ಜೊತೆ ಅವರ ಸಿನಿಮಾಗಳ ಬಗ್ಗೆ, ಅವರ ಪರ್ಸನಲ್ ಲೈಫ್ಗಳ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ಮುದ್ದಾದ ಕನ್ನಡ ಚಿತ್ರರಂಗದ ತುಂಬ ಅದ್ಭುತವಾದಂಥ ನಟಿ ಕೂತಿದ್ದಾರೆ. ಅವ್ರನ್ನ ಸಂದರ್ಶನ ಮಾಡುವಂಥ ಸಮಯ. ಇವರು ಬರೀ ನಟಿ ಅಷ್ಟೇ ಅಲ್ಲ, ಅದ್ಭುತ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಹೌದು. ಶಿ ಈಸ್ ನನ್ ಅದರ್ ದ್ಯಾನ್ ಭಾವನಾ ರಾವ್. ಭಾವನಾ ರಾವ್ ಅಂತಂದ್ರೆ ಸುಮಾರು ಜನ ಕನ್ಫ್ಯೂಸ್ ಆಗ್ಬೋದು. ಗಾಳಿಪಟ ಭಾವನಾ ಅಂದಿದ ತಕ್ಷಣ ನಿಜವಾಗ್ಲೂ ಎಲ್ರಿಗೂ ಪಟ್ ಅಂತ ಗಾಳಿಪಟ ಸಿನಿಮಾ ನೆನಪಾಗುತ್ತೆ, ನದೀನ್ ದಿಮ್ತನ ಸಾಂಗ್ ನೆನಪಾಗುತ್ತೆ. ಅಫ್ಕೋರ್ಸ್ ನಮ್ ಜೊತೆ ಇದ್ದಾರೆ ಭಾವನಾ ಅವರು. ಇವರು ಇಂಡಸ್ಟ್ರಿಗೆ ಬಂದು 2 ವರ್ಷ ಕಳೆದ್ರೆ ಬರೋಬ್ಬರಿ 2 ದಶಕ ಆಗುತ್ತೆ. ಒಬ್ಬ ನಟಿ ಮಣಿ ಹೀಗೆ 18-20 ವರ್ಷ ಕನ್ನಡ ಇಂಡಸ್ಟ್ರಿಯಲ್ಲಿ ಚಾಲ್ತಿಯಲ್ಲಿರೋದು ಸಾಮಾನ್ಯದ ಮಾತಲ್ಲ. ಇಟ್ಸ್ ಅ ವೆರಿ ವೆರಿ ಬಿಗ್ ಚಾಲೆಂಜಿಂಗ್ ಜಾಬ್. ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು. ಮತ್ತೊಂದು, ಲ್ಯಾಂಡ್ ಲಾರ್ಡ್ ಸಿನಿಮಾ ಮಾಡಿದ್ದಾರೆ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಪ್ರೇಕ್ಷಕರ ಮನದಲ್ಲಿ ಉಳಿಯುವಂಥ ಒಂದು ಅದ್ಭುತ ಪಾತ್ರ ಮಾಡಿದ್ದಾರೆ. ಅವೆಲ್ಲವುಗಳ ಬಗ್ಗೆ ಮಾತಾಡಿಸ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಲಕ್ಷ್ಮಿ, ಎಷ್ಟು ಮುದ್ದಾಗಿ ನೀವು ಇಂಟ್ರೊಡ್ಯೂಸ್ ಮಾಡಿಸ್ತೀರಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ. ನ್ಯೂ ಹೇರ್ ಸ್ಟೈಲ್ ಅಂಡ್ ಆಲ್. ಹಂಗೇನಿಲ್ಲ, ನಿಮ್ಮಂತ ಜೊತೆ ಕೂತಾಗ ಸ್ವಲ್ಪ ಮ್ಯಾಚ್ ಮಾಡ್ಬೇಕಲ್ಲ. ನಿಮ್ಮಂತ ಹೀರೋಯಿನ್ಸ್ ಜೊತೆ ಕುತ್ಕೊಂಡ್ಬಿಟ್ಟು ನಿಮ್ಮನ್ನ ನೋಡ್ತಾ ಇರ್ತಾರೆ, ನಮ್ಮನ್ನ ಯಾರು ನೋಡ್ತಾರೆ ಅಲ್ವಾ? ಮಾತೇ ಸಾಕಲ್ವಾ. ಯಪ್ಪ, ಥ್ಯಾಂಕ್ ಯು. ಇಟ್ಸ್ ಬೀನ್ 18 years ಜರ್ನಿ. ಒಂದ್ಸರಿ ಹಿಂದೆ ತಿರುಗಿ ನೋಡೋರು ಏನ್ ಅನ್ಸುತ್ತೆ ಭಾವನಾ ಅವ್ರೆ? ಹಿಂಗಿತ್ತು ಅನ್ಸುತ್ತೆ. ನಿಜ, ಹಂಗೆ ಇರ್ಬೇಕು. ಯಾಕಂತಂದ್ರೆ ಗ್ರಾಫ್ ಯಾವಾಗ್ಲೂ ಹಿಂಗಿದ್ರೇನೆ ಚೆನ್ನಾಗಿರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ನಾವು ಹಾಸ್ಪಿಟಲ್ಗೆ ಹೋದಾಗ ಫಸ್ಟ್ ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದಾಗ ಚೆಕ್ ಮಾಡಿದಾಗ ಅದು ಪಲ್ಸ್ ಹಿಂಗಿದ್ರೇನೆ ಅದು ನಾವು ನಾರ್ಮಲ್ ಆಗಿದ್ದೀವಿ, ಆರಾಮಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಗೊತ್ತಾಗೋದು. ಒಂದೇ ಲೈನ್ ಯಾವತ್ತೂ ಬರಬಾರ್ದು. ಫಸ್ಟ್ ಆಫ್ ಆಲ್ ನಾನು ಬಂದಿರೋದೇ ಒಂದು ಟಿಪಿಕಲ್ ಬ್ರಾಹ್ಮಣ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ. ನಾನು ಫಿಲಮ್ ಇಂಡಸ್ಟ್ರಿಗೆ ಬಂದಿರೋದೇ ಒಂದು ಮಿರಾಕಲು. ಎಷ್ಟೊತ್ತಿಗೆ ಮದುವೆ ಆಗಿ 2 ಮಕ್ಳು ತಾಯಿ ಆಗಿರ್ತಿದ್ನು. ಅಟ್ಲೀಸ್ಟ್ ಅಪ್ಪ ಅಮ್ಮನ ಪ್ಲಾನ್ ಇದ್ದಿದ್ದು ಅದು. ಬಟ್ ಫಾರ್ಚುನೇಟ್ಲಿ ನನಗೆ ಇಷ್ಟ ಆಗಿರೋ ಪ್ರೊಫೆಷನ್ ಎಷ್ಟು ಜನಕ್ಕೆ ಸಿಗುತ್ತೆ? ನೀವು ಬೆಳಗ್ಗೆ ಎದ್ದು ನಿಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡೋಕ್ಕೆ ಎಂತೂಸಿಯಾಸ್ಟಿಕ್ ಆಗಿ ಹೋಗ್ತೀರಾ ಅಂತ. ಸೊ ಫಾರ್ಚುನೇಟ್ಲಿ ಆಯ್ದಿದೆ. ಬಟ್ 18 years 2008 ಅವತ್ತು ಯೋಗರಾಜ್ ಭಟ್ ಅವರು ನಿಮ್ಮನ್ನ ಆಯ್ಕೆ ಮಾಡಿದಾಗ ಏನ್ ಓದ್ತಾ ಇದ್ರಿ? PUC ಇಫ್ ಐ ಆಮ್ ನಾಟ್ ರಾಂಗ್. ಓಕೆ. ಆ ಫಿಲಮ್ ಇವಾಗ ನೋಡಿದ್ರೆ ನನಗೆ ಅಪ್ಪ ಅನ್ಸುತ್ತೆ ನನಗೆ. ಸೊ ಐ ಮೀನ್ ಅವಾಗ್ಲೇ ಚಿಕ್ಕ ಪುಟ್ಟ ಆಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಮಾಡಕ್ಕೆ. ಕಾಲೇಜ್ ಎಲ್ಲ ಬಂಕ್ ಮಾಡ್ಕೊಡೆಲ್ಲ ಹೋಗ್ತಾ ಇದ್ದೆ ನಾನು. ಅಂಡ್ ಡಾನ್ಸ್ ಅಂತೂ ನಾನು ಚಿಕ್ಕವಳಿಂದಾನೇ ಮಾಡ್ತಾ ಇದ್ದೆ. ನಾನು 5 years ಇಂದ ನಾನು 5 only ಡಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ದೆ. ಸೊ ಹೆಂಗೋ ಒಂದು ಆಸೆ ಬಂತು, ನಾನು ಆಕ್ಟರ್ ಆಗ್ಬೋದಾ ಅಂತ. ಸೊ ಹಂಗೆ ಆಡ್ ಶೂಟ್ಸ್ ಎಲ್ಲ ಮಾಡ್ಕೊಂಡು ನನಗೆ ಆಕ್ಚುಲಿ ಅಷ್ಟೊಂದೇನು ಪಾಕೆಟ್ ಮನಿ ಆಗುತ್ತೆ ಅಂತ ಮಾಡ್ತಿದ್ದೆ. ಐ ವಾಸ್ ನಾಟ್ ಅಷ್ಟು ಸೀರಿಯಸ್ ಆಗೋ ಏನಿರ್ಲಿಲ್ಲ. ಒಂದು ಡಾನ್ಸ್ ಫೋಟೋ ಶೂಟು ಎಲ್ಲ ಮಾಡಿಸಿದೆ ನಾನು ಅವಾಗ. ಐ ರಿಮೆಂಬರ್ ಫೋಟೋ ಶೂಟ್ಗೆ ಅವಾಗ 35,000 ಕೇಳಿದ್ರು. ಬಿಗ್ ಫೋಟೋಗ್ರಫರ್ 35,000 ಏನೋ ಕೇಳಿದ್ರು ಅವರು. ನನ್ನ ಹತ್ರ ಎಲ್ಲಿ ಇರುತ್ತೆ, ಅಪ್ಪ ಅಮ್ಮ ಕೇಳಿದ್ರೆ ಗ್ಯಾರಂಟಿ ಅದೇನೆ, ಓದು ಸುಮ್ಮನೆ ಅಂತ ಅಂತಿದ್ರು. ಸೊ ಯೂಶ್ವಲಿ ಒಂದು ಡಾನ್ಸ್ ಟೀಮಲ್ಲಿ ನೀವು ಸೇರ್ಕೊಂಡಿದ್ರೆ ನೀವು ಬೇರೆ ಡಾನ್ಸ್ ಟೀಮಲ್ಲಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ವಾಸ್ ಒನ್ ಆಫ್ ದ ಮೇನ್ ಡಾನ್ಸರ್ಸ್, ಲೀಡ್ ಡಾನ್ಸರ್ಸ್ ಆಗ್ತಿದೆ. ಸೊ ಬಟ್ ಅವಾಗ ನಾನು ಕೇಳಿಕೊಂಡು, ಇಲ್ಲ ನನಗೆ ಈ ಥರ ಫೋಟೋ ಶೂಟಿಗೆ ದುಡ್ಡು ಬೇಕು ಅಂತ ಅಂದ್ಬಿಟ್ಟು 1 month ಟೈಮ್ ಕೇಳಿದೆ ಆ ಫೋಟೋಗ್ರಾಫರ್ಗೆ. ಸೊ ಎಲ್ಲ ಬೇರೆ ಬೇರೆ ಡಾನ್ಸ್ ಟೀಮಲ್ಲಿ ಮಾಡ್ಕೊಂಡು ಆ 35,000 ಸಂಪಾದಿಸಿ ನಾನು ಫೋಟೋ ಶೂಟ್ ಮಾಡಿಸಿ ಅದನ್ನ ಸರ್ಕ್ಯುಲೇಟ್ ಮಾಡ್ತಾ ಇರ್ಬೇಕಾದ್ರೆ ಐ ಥಿಂಕ್ ಶ್ರೀ ಅವರು ಕ್ರೇಜಿ ಮೈಂಡ್ಸ್ ಅವ್ರು ಹತ್ರ ಹೋಗಿದ್ದೆ ನಾನು. ಅದೇ ಫೋಟೋಸ್ ತೋರಿಸ, ಅವಾಗೆಲ್ಲ ಏನ್ ಡಿಜಿಟಲ್ ಏನಿಲ್ವಲ್ಲ, ಪ್ರಿಂಟ್ ತೋರಿಸ್ಬೇಕು. ಸೊ ಅವ್ರದ್ದು ಪ್ರಿಂಟ್ ತೋರಿಸಿದಾಗ ಅದೇ ಟೈಮಲ್ಲಿ ಗಾಳಿಪಟದು ನಡೀತಾ ಇತ್ತು, ಟಾಕ್ಸ್ ಎಲ್ಲ. ಅಂದ್ರೆ ಈ ತರ ಹುಡುಕ್ತಾ ಇದಾರೆ, ಮಾಡ್ತಾ ಇದಾರೆ ಅಂತ ಎಲ್ಲ. ಆಡಿಷನ್ಗೆ ಕರೆದ್ರು, ಆಡಿಷನ್ ಮಾಡಿದೆ. ಅಂಡ್ ದಟ್ಸ್ ಹೌ ಐ ಥಿಂಕ್ ಮೈ ಜರ್ನಿ ಬಿಗ್ಯಾನ್. ಬಟ್ ಸರಿಯಾಗಿ ಗೊತ್ತಿತ್ತು ಅನ್ಸುತ್ತೆ ನನ್ಗೆ ಈ ತರದೇ ಒಂದು ಇಮ್ಮೆಚ್ಯೂರ್ಡ್ ಗರ್ಲ್ ಬೇಕು, ಜೊತೆಗೆ ಒಬ್ಬ ಡ್ಯಾನ್ಸರ್, ಡ್ಯಾನ್ಸ್ ನ ಆಳ ಆಗ್ಲಾ ಗೊತ್ತಿರ್ತಕ್ಕಂತ ಅವ್ರು ಬೇಕು ಅಂತ. ಸೊ ಅದಕ್ಕೆ ನಿಮ್ಮನ್ನ ಕಾಸ್ಟ್ ಮಾಡಿದ್ರು. ವಾಸ್ ವೆರಿ ಪರ್ಟಿಕ್ಯುಲರ್, ಡಾನ್ಸರ್ ಬೇಕು ಆ ರೋಲ್ಗೆ ಅಂತ. ಅಂಡ್ ನಾನು ಇಮ್ಮೆಚ್ಯೂರ್ಡ್ ಆಗಿ ಇದ್ದೆ. ನಿಮ್ ಪಾತ್ರನೂ ಹಂಗೆ ಇತ್ತು, ನೀವು ನಿಮ್ಮ ಏಜ್ ಗ್ರೂಪ್ ಹಂಗೆ ಇತ್ತು ಆ ಟೈಮ್. ಹಂಗೆ ಇದೆ, ತರಲೇನೆ ಇದ್ದೆ ನಾನು. ಆಟ ಆಡ್ಕೊಂಡು ವೆರಿ ರೆಸ್ಟ್ಲೆಸ್ ಐ ವಾಸ್, ಏನೋ ಮಾಡ್ತಾ ಇರ್ಬೇಕು ಲೈಫಲ್ಲಿ ಅಂತ. ಆತರ ಆವತ್ತು ಹಾರಿದ ಆ ಗಾಳಿಪಟ ಇವತ್ತಿಗೂ ಹಾರ್ತಾನೆ ಇದೆ.
ಗಾಡ್ಸ್ ಗ್ರೇಸ್. ಎವರ್ ಗ್ರೀನ್ ಸಾಂಗ್ ಅದು ನಿಮ್ದು, ಹಾ. ನದೀನ್ ದೀಮ್ತನ. ಹೌದು, ರಾಜೇಶ್ ಕೃಷ್ಣನ್ ಸರ್ ಜೊತೆ ಮಾಡಿದ್ದು, ಕ್ಲಾಸಿಕಲ್ ಡ್ಯಾನ್ಸ್ ನ ಕೂಡ ಬ್ಲೆಂಡ್ ಮಾಡಿ ಮಾಡಿದಂತಹ ಸಾಂಗ್. ಸೊ ಇವತ್ತಿಗೂ ಅದು ಆ ಟ್ಯೂನ್ ಎಲ್ಲಾದ್ರೂ ಬಂದ್ರೆ ಒಮ್ಮೆ ಹಿಂಗ್ ತಿರುಗಿ ನೋಡ್ತಾರೆ ಎಲ್ಲಾರು. ವೆರಿ ಗ್ರೇಟ್ಫುಲ್ ಅಂತ. ಆ ಟೈಮಲ್ಲಿ ಆ ಲೆವೆಲ್ಗೆ ಶೂಟ್ ಮಾಡಿದೆ. ಅದು ನ್ಯೂ ಕವರ್ನ ಇಟ್ಕೊಂಡು ಆ ಸಾಂಗಿಗೆ ಅಷ್ಟು ಖರ್ಚು ಮಾಡಿದ್ದಾರೆ. ವೆರಿ ಗ್ರೇಟ್ಫುಲ್ ಆ ಥರ ಒಂದು ಹಾಡು ಸಿಕ್ಕಿರೋದಕ್ಕೆ. ಬಟ್ ಐ ಸ್ಟಿಲ್ ಫೀಲ್ ಗಾಳಿಪಟ ಮುಂಚೆ ನನ್ನ ಫಸ್ಟ್ ಫಿಲಮ್ ಅಷ್ಟು ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗೋಯ್ತಲ್ಲ, ನನಗೆ ಐ ಥಾಟ್ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಇವಾಗ. ನನಗೇನು ಸ್ಟ್ರಗಲ್ ಅನ್ನೋದೇ ನೋಡಿಲ್ಲ. ನಾನು ತುಂಬ ಫ್ಲೋನಲ್ಲಿ ಹೋಗ್ತಿದ್ದೆ, ಡಾನ್ಸ್ ಮಾಡ್ತಿದ್ದೆ, ಈ ಕಡೆ ಓದ್ತಾ ಇದ್ದೆ, ಈ ಕಡೆ ಆ್ಯಡ್ ಶೂಟ್ಸ್ ಮಾಡ್ತಿದ್ದೆ, ಆ್ಯಂಕರಿಂಗ್ ಮಾಡಿದ್ದೀನಿ. ಸೊ ಎಲ್ಲ ಒಂಥರ ಮಜಾ ಮಾಡ್ಕೊಂಡು ಮಾಡ್ತಿದ್ದೆ. ಗಾಳಿಪಟ ಹಿಟ್ ಆದ್ಮೇಲೆ ಅಂತೂ ಐ ಥಾಟ್ ಓಕೆ ಸೆಟ್, ನನಗೆ ನೀನು ಬರ್ತಾ ಇರುತ್ತೆ ಆಫರ್ಸು ಅಂತ. ಬಟ್ ದಟ್ ಡಿಂಟ್ ಹ್ಯಾಪನ್. ಫಾರ್ ಆಲ್ಮೋಸ್ಟ್ 1.5 year 2 years ವರೆಗೂ ನನಗೆ ಏನು ಆಫರ್ಸೇ ಇರಲಿಲ್ಲ. ಓಕೆ. ಅಂಡ್ ಬರೋದು, ಬಟ್ ಒಂದು ಮಾರ್ಜಿನ್ ಸೆಟ್ ಆದ್ಮೇಲೆ ಯು ಕಾಂಟ್ ಕಮ್ ಡೌನ್ ಆಲ್ಸೋ. ವೆರಿ ಟ್ರೂ, ವೆರಿ ಟ್ರೂ. ಸೊ ಆ ಪೀರಿಯಡ್ ದಟ್ ವಾಸ್ ವೆರಿ ಟಫ್ ನನಗೆ. ಈ ಕಡೆ ಏನ್ ತಪ್ಪು ಮಾಡಿದ್ದೀನಿ ನಾನು ಅಂತಾನೆ ನಾನು ಡೌಟ್ ಮಾಡ್ಕೊಂಡೆ. ನನ್ನ ಕಾನ್ಫಿಡೆನ್ಸ್ ಡೌನ್ ಆಯಿತು. ಇಲ್ಲ PR ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾನು ಬೇರೆ ನನಗೆ ಹೆಂಗೆ ಅಂದರೆ ಪೀಪಲ್ ನೋ ನಾನು ಆ್ಯಕ್ಟರು, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ. ಬಟ್ ನನಗೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಆ ಫೇಸ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ನನಗೆ ಆ ಇಂಡಸ್ಟ್ರಿನ ಅರ್ಥ ಮಾಡ್ಕೊಳಕ್ಕಾಗ್ಲಿ, ನಾನು ಹೆಂಗೆ ಮಾತಾಡಬೇಕು ಅದೆಲ್ಲ ಇಟ್ ವಾಸ್ ಟೂ ಡಿಫಿಕಲ್ಟ್ ಫಾರ್ ಮಿ ಆ ಫೇಸ್. ಇದು ನಿಮ್ಗೊಬ್ರಿಗೆ ಅಲ್ಲ ಭಾವನ ಅವ್ರೆ, ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ಇದು ಎಲ್ಲರೂ ಫೇಸ್ ಮಾಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಒನ್ಸ್ ನೀವು ಬಣ್ಣ ಹಚ್ಚಿ ಆ ಥರದ ಒಂದು ಫ್ಯಾನ್ ಬೇಸ್ ನ ಪಡ್ಕೊಂಡು ಒಂದು ವ್ಯೂವರ್ಸ್ ನ ನಿಮ್ದೇ ಅಂತ ಒಂದು ಬಳಗನ ಸೃಷ್ಟಿ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಹೇಳ್ದಂಗೆ ವಾಪಸ್ ಹೋಗಕ್ಕಂತೂ ಆಗಲ್ಲ. ನೀವು ನಾರ್ಮಲ್ ಆಗಿ ನೀವು ಫ್ರೆಂಡ್ಸ್ ಜೊತೆ ಓಡಾಡಕ್ಕಾಗಲ್ಲ, ಫ್ಯಾಮಿಲಿ ಜೊತೆ ಓಡಾಡಕ್ಕಾಗಲ್ಲ, ನಿಮ್ಗೆ ಇಷ್ಟ ಬಂದಿದ್ ಕಡೆ ಹೋಗಕ್ಕಾಗಲ್ಲ. ಸೊ ಮತ್ತೆ ಅವಕಾಶಗಳಿಲ್ಲ ಅಂತಂದಾಗ ಪ್ರಶ್ನೆಗಳು ಕೇಳ್ತಾರೆ, ನೆಕ್ಸ್ಟ್ ಸಿನಿಮಾ ಯಾವ್ದು, ಯಾವಾಗ, ಯಾರ ಜೊತೆ, ಪ್ರೆಷರ್ ಆಗ್ಬಿಡುತ್ತೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಪ್ರೆಷರ್ ಆಗ್ಬಿಡುತ್ತೆ. ಅಂಡ್ ಅವಾಗ ನನ್ನ ಹತ್ರ ಬೈಕು ಇರ್ತಾ ಇರಲಿಲ್ಲ. ನಾನು ಬಸ್ಸಲ್ಲಿ ಓಡಾಡ್ತಿದ್ದೆ ಕಾಲೇಜ್ಗಳೆಲ್ಲ. ಸೊ ಬಸ್ಸಲ್ಲೂ ಹೋಗಕ್ಕಾಗ್ತಿಲ್ಲ ನನ್ಗೆ. ಇಟ್ ವಾಸ್ ಲೈಕ್ ಏನ್ ತಪ್ಪು ಮಾಡ್ಬಿಟ್ನಾ ನಾನು, ಯಾಕೆ ಅಟ್ಲೀಸ್ಟ್ ನನ್ ಕೆಲ್ಸನೂ ಬರ್ತಲ್ಲ, ಮನೇಲೂ ಏನ್ ಮಾಡ್ತಿದ್ಯಾ ನೀನು, ವಾಟ್ ಆರ್ ಯು ಡೂಯಿಂಗ್ ಇನ್ ಲೈಫ್, ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ಯಲ್ಲ ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ನನಗೆ ಆ ಟೈಮಲ್ಲಿ. ಬಟ್ ಲಕಿಲಿ ನನಗೆ ಡಾನ್ಸ್ ಪ್ರೋಗ್ರಾಮ್ಸ್ ತುಂಬಾ ಬರೋದು. ಸೊ ಹಂಗೆ ಒಂದ್ ಸ್ವಲ್ಪ ಮೈಂಡ್ ಒಂದ್ ಸ್ವಲ್ಪ